ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಲು ನಮ್ಮ ಸಂಸ್ಥೆಯ ವತಿಯಿಂದ ಹೋಳ್ಕರ್ ಅವಾರ್ಡ್ ಪರೀಕ್ಷೆಯನ್ನ ನಡೆಸುತ್ತಿದ್ದೇವೆ ಎಂದು ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂಎನ್ ಮದ್ರಿ ಅವರು ಹೇಳಿದರು. ಮುದ್ದೇಬಿಹಾಳ್ ಪಟ್ಟಣದ ವಿದ್ಯಾನಗರದಲ್ಲಿರುವ ಅಭ್ಯುದಯ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಏಪ್ರಿಲ್ 10ರಂದು ಬೆಳಗ್ಗೆ 11:30ಕ್ಕೆ ಮುದ್ದೇಬಿಹಾಳ್ ಪಟ್ಟಣದ ಅಭ್ಯುದಯ ಕಾಲೇಜಿನಲ್ಲಿ ಪರೀಕ್ಷೆ ನಡೆಯಲಿದ್ದು, ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿದ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯಬಹುದು. ಪರೀಕ್ಷೆಯಲ್ಲಿ ಪಾಸಾದ ಮೊದಲ 10 ವಿದ್ಯಾರ್ಥಿಗಳಿಗೆ 2 ವರ್ಷಗಳ ಕಾಲ ಊಟ ವಸತಿ ಸಹಿತ ಉಚಿತ ಶಿಕ್ಷಣ ನೀಡಲಾಗುವುದು ಮತ್ತು ಪರೀಕ್ಷೆಗೆ ಹಾಜರಾದ ಎಲ್ಲ ವಿದ್ಯಾರ್ಥಿಗಳಿಗೆ ಅಂಕಗಳ ಮೇಲೆ ರಿಯಾಯಿತಿ ನೀಡಲಾಗುವುದು ಮತ್ತು ಈ ಪರೀಕ್ಷೆಯನ್ನ ಪ್ರಥಮ ಪಿಯುಸಿ ಪರೀಕ್ಷೆ ಎಂದು ಪರಿಗಣಿಸಲಾಗುವುದು. ಸ್ಟೇಟ್ ಸಿಬಿಎಸ್ಇ ಮತ್ತು ಐಸಿಎಸ್ಸಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಬಹುದಾಗಿದ್ದು, ಆಧಾರ್ ಕಾರ್ಡ್, ಎಸ್ಎಸ್ಎಲ್ಸಿ ಹಾಲ್ ಟಿಕೆಟ್ ಕಡ್ಡಾಯವಾಗಿ ತರಬೇಕು. ಆಸಕ್ತ ವಿದ್ಯಾರ್ಥಿಗಳು ಈ ಅವಕಾಶದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಈ ವೇಳೆ ನಿರ್ದೇಶಕ ಕಿರಣ್ ಮದ್ರಿ, ಸಿಬ್ಬಂದಿಗಳಾದ ಬಿಜಿ ಬಿರಾದಾರ್, ಚಂದ್ರು ಧನ್ನೂರ್, ಬಸವರಾಜ್ ಬಿಜೂರ್, ಆರ್ಎಸ್ ಜಡಗಿ, ವೀರೇಶ್ ಹುಲಿಕೇರಿ ಸೇರಿದಂತೆ ಮತ್ತಿತರರು ಇದ್ದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವರದಿ ವಿಕ್ರಮ್ ಬಿರಾದಾರ್, ಚಕ್ರವರ್ತಿ ನ್ಯೂಸ್, ಮುದ್ದೇಬಿಹಾಳ್. ಯಾವುದೇ ಇವತ್ತು ಶ್ರೀಮಂತ ಇರಲಿ ಬಡವ ಇರಲಿ ಎಲ್ಲ ಮಕ್ಕಳಿಗೂ ಅದರಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ 1300 ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ನಮ್ಮ ಸ್ಕಾಲರ್ಶಿಪ್ ಅರ್ಜಿಯಲ್ಲಿ. ಅದರಲ್ಲಿ 20 ವಿದ್ಯಾರ್ಥಿಗಳನ್ನು ಈಗಾಗಲೇ ಅವ್ರನ್ನ ನಾವು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಅವರಿಗೆ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿದ್ದೇವೆ. ಮತ್ತು ಇದು BPL ಮತ್ತು ಅಂತ್ಯೋದಯ ಕಾರ್ಡ್ ಪ್ರತಿ ವರ್ಷ ಈ ಕಾಲೇಜ್ ಎಂದು ಸ್ಟಾರ್ಟ್ ಆಗಿದೆ 2017ರಿಂದ ಹಿಡಿದು ಇಲ್ಲಿವರೆಗೂ ಏನು ಸ್ಟಾರ್ಟ್ ಆಗಿದೆ, ಪ್ರತಿ ವರ್ಷವೂ 10 ಮಕ್ಕಳಿಗೆ 2 ವರ್ಷಗಳ ಕಾಲ ಉಚಿತ ವಸತಿಯೊಂದಿಗೆ ಶಿಕ್ಷಣ ನೀಡುತ್ತಾ ಬಂದಿದ್ದೇವೆ. ಅದನ್ನು ಈ ವರ್ಷ ಮುಂದುವರಿಸ್ತಾ ಇದ್ದೇವೆ. ಮತ್ತು ಈಗಾಗಲೇ ಈ ಸಲ ಏನು ಮಾಡಿದ್ದಾಗಿದೆಪ್ಪ ಅಂದ್ರೆ SSLCಯಲ್ಲಿ ಏನು 1 to 10th ಪ್ರೈಮರಿಯಲ್ಲಿ 3 ಸ್ಕೂಲ್ಗಳಲ್ಲಿ 5 ಮತ್ತು 7ನೇ ತರಗತಿಗೆ ಸ್ಕಾಲರ್ಶಿಪ್ ಎಕ್ಸಾಮನ್ನು ನಡೆಸಿದ್ದೀವಿ. ಆ ಎಕ್ಸಾಮ್ನಲ್ಲಿ ಪ್ರತಿ ಒಂದು ಸ್ಕೂಲಿಗೆ 20 ಮಕ್ಕಳಷ್ಟೇ. ಅಂದ್ರೆ ಈಗ ಏನು ಸೇಮ್ ಮಾರ್ಕಸ್ ತಗೊಂಡಿದ್ದು ಒಂದು 2 ಮಕ್ಕಳು ಹೆಚ್ಚಾಗಿ ಒಟ್ಟು 65 ವಿದ್ಯಾರ್ಥಿಗಳನ್ನು, ಬಡ ವಿದ್ಯಾರ್ಥಿಗಳನ್ನು ಮತ್ತು ಸ್ಕಾಲರ್ಶಿಪ್ ಎಕ್ಸಾಮ್ನಲ್ಲಿ ಭಾಗಿಯಾದವರಿಗೆ ಉಳೂರಲ್ಲಿ ಮತ್ತು ಅಡಿ ಉಳುಗಳಲ್ಲಿ ಮುದ್ದೇಬಿಹಾಳದಲ್ಲಿ ಅವ್ರನ್ನು ಈಗಾಗಲೇ ಉಚಿತ ಶಿಕ್ಷಣಕ್ಕಾಗಿ ಆಯ್ಕೆಯನ್ನು ಮಾಡಿಕೊಂಡದ್ದಾಗಿದೆ. ಈ ಅಭ್ಯುದಯ ಶಿಕ್ಷಣ ಸಂಸ್ಥೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಮತ್ತು ತಂದೆ ತಾಯಿ ಇಲ್ಲದಂಥ ಮಕ್ಕಳಿಗೆ ಯಾರಾದರೂ ತಂದು ಅವತ್ತೇ ಇಲ್ಲಿ ಆ ಎಕ್ಸಾಮ್ ನಡೆದಲ್ಲಿ 1-2 ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಉಚಿತ ಶಿಕ್ಷಣವನ್ನು ನೀಡಲಾಗಿದೆ. ಅದನ್ನು ಮುಂದುವರಿಸುತ್ತಾ ಇನ್ನೂ ಯಾರಾದರೂ ತಾಯಿ ತಂದೆ ಇಲ್ಲದಂಥ ಮಕ್ಕಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ಅವರಿಗೆ ಎಲ್ಲ ವಿದ್ಯಾಭ್ಯಾಸಗಳನ್ನು ಕೊಡಲು ನಾವು ಸಿದ್ಧರಿದ್ದೇವೆ ಅಂತ ಹೇಳುತ್ತಾ, ಮತ್ತು ಶುಕ್ರವಾರ ದಿವಸ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ BPL ಕಾರ್ಡ್ ಅಂದ್ರೆ ಬಡ ವಿದ್ಯಾರ್ಥಿಗಳು, ಗ್ರಾಮೀಣ ಭಾಗದಿಂದ ಬರುವಂಥ ಮಕ್ಕಳು, ಹೆಚ್ಚಿನ ವಿದ್ಯಾರ್ಥಿಗಳು ಬಂದು ಪಾಲ್ಗೊಂಡು ಇದರಲ್ಲಿ ಅವಕಾಶವನ್ನು ಪಡೆದು ಅವರ ವಿದ್ಯಾಭ್ಯಾಸ ಚೆನ್ನಾಗಿ ಆಗಲಿ ಅಂತ ಕೇಳಿಕೊಳ್ತಾ, ಮತ್ತು ಮುಂದುವರೆದು ಈ ವರ್ಷ ಬೇಸಿಗೆ ರಜೆಯಲ್ಲಿ ನಮ್ಮ ಅಭ್ಯುದಯ ಶಿಕ್ಷಣ ಸಂಸ್ಥೆಯಲ್ಲಿ ಬೇಸಿಗೆ ರಜೆಯಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲ್ನಲ್ಲಿ 45 ದಿವಸ ಅಂದ್ರೆ ಈ ಮೊನ್ನೆ 1ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಿದ್ದಾಗಿದೆ. ಫ್ರೀ ಎಜುಕೇಶನ್ ಅಂದ್ರೆ ಉಚಿತ ವಾಹನ, ಉಚಿತ ಶಿಕ್ಷಣ ಎಲ್ಲನೂ ಉಚಿತವಾಗಿ, ಒಂದು ಏನೋ ಅವ್ರ ಕಡೆಯಿಂದ ₹1 ದುಡ್ಡನ್ನು ತೆಗೆದುಕೊಳ್ಳಲಾರದೆ 3 ಸ್ಕೂಲ್ಗಳಲ್ಲಿ ಅಡಿ ಹುಲುಬಾಳು ಮತ್ತು ಕೋಳೂರು ಮುದ್ದೇಬಿಹಾಳದಲ್ಲಿ ಈಗಾಗಲೇ 1ನೇ ತಾರೀಕಿನಿಂದ ಉಚಿತ ಒಂದು ರಜೆಯ ಟ್ಯೂಷನ್ ಕ್ಲಾಸ್ಗಳನ್ನು ಮತ್ತು ಅವರಿಗೆ ರಜೆಯ ಕ್ಲಾಸ್ಗಳನ್ನು ಹಾಕಿ ಈಗ ನಡೆಸ್ತಾ ಇದ್ದೇವೆ. ಈಗಾಗಲೇ ಅಡಿ ಹುಲುಬಾಳದಲ್ಲಿ 1500 ಮಕ್ಕಳು ಮತ್ತು ಕೋಳೂರದಲ್ಲಿ 1500 ಮಕ್ಕಳು, ಈ ಮುದ್ದೇಬಿಹಾಳದಲ್ಲಿ 500 ಮಕ್ಕಳು ಬಂದಿದ್ದಾವೆ. ಯಾಕಂದ್ರೆ ಮುದ್ದೇಬಿಹಾಳದಲ್ಲಿ ಮೊದಲು ನಾವು
ಉಚಿತ ಘೋಷಣೆ ಮಾಡಿದ್ದಿಲ್ಲ. ಅಡಿ ಉಳುಬಾಳದಲ್ಲಿ ಮತ್ತು ಕುಳೂರಲ್ಲಿ ಮಾತ್ರ ಉಚಿತ ರಜೆ ಕ್ಲಾಸ್ಗಳನ್ನು ಘೋಷಣೆ ಮಾಡಿದ್ದಾಗಿತ್ತು. ಅಲ್ಲಿ ಈಗ 15 ಮಕ್ಕಳು ಬಂದು ಪಾಲ್ಗೊಂಡು ಈಗ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ಬೇಸಿಕ್ ಕ್ಲಾಸ್ಗಳನ್ನು ಯಾವ ಮಕ್ಕಳಿಗೆ ಇಂಗ್ಲಿಷ್ ಓದಲಿಕ್ಕೆ ಬರಲ್ಲ, ಹಿಂದಿ ಓದಕ್ಕೆ ಬರಲ್ಲ, ಕನ್ನಡ ಓದಕ್ಕೆ ಬರಲ್ಲ ಅಂಥವರಿಗೆ ಕ್ಲಾಸ್ ಸಪ್ರೇಟ್ ಅನ್ನು ಮಾಡಿ ಅವರಿಗೆ ಇಂಗ್ಲಿಷು, ಹಿಂದಿ ಮತ್ತು ಕನ್ನಡ ಮತ್ತು ಗಣಿತದಲ್ಲಿ ಲೆಕ್ಕಪತ್ರಗಳು, ಮಗ್ಗಿಗಳನ್ನು ಓದಲಿಕ್ಕೆ ಬರಲಿಕ್ಕೆ ಬೇಸಿಕ್ ಕ್ಲಾಸ್ಗಳು 45 ದಿವಸ ಫ್ರೀ ಆಗಿ ಯಾವುದೇ ಸ್ಕೂಲ್ ಮಕ್ಕಳಿರಲಿ, ನಮ್ಮ ಸ್ಕೂಲ್ ಮಕ್ಕಳಂತಲ್ಲ, ಬೇರೆ ಕನ್ನಡ ಶಾಲೆ ಮಕ್ಕಳ, ಸರ್ಕಾರಿ ಗಂಡು ಮಕ್ಕಳ ಶಾಲೆ ಇರಲಿ, ಹೆಣ್ಣು ಮಕ್ಕಳ ಶಾಲೆ ಇರಲಿ ಮತ್ತು ಪ್ರೈವೇಟ್ ಸ್ಕೂಲ್ನವರು ಇರಲಿ, ಯಾರೇ ಮಕ್ಕಳು ಮತ್ತು ಇಲ್ಲಿ ದುಡಿಲಿಕ್ಕೆ ಬಂದಂಥ ಕೂಲಿ ಕಾರ್ಮಿಕರ ಮಕ್ಕಳಿರಲಿ, ಯಾವ ಮಕ್ಕಳು ಬಂದರೂ ಯಾರಿಗೆ ಅಡ್ಮಿಷನ್ ಇಲ್ಲಲಾರ್ದಂಗೆ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಈ ವರ್ಷದಿಂದ ನಾವು ಬೇಸಿಗೆ ರಜೆಯಲ್ಲಿ 45 ದಿವಸಗಳ ಕಾಲ ಫ್ರೀಯಾಗಿ ಎಜುಕೇಷನ್ ಅನ್ನು ಕೊಡಲು ಒಂದು ಸಂಸ್ಥೆಯ ತೀರ್ಮಾನವನ್ನು ತೆಗೆದುಕೊಂಡದಾಗಿದೆ. ಮತ್ತು ಈಗ ಹೈಸ್ಕೂಲ್ನಲ್ಲಿ 65 ಜನ ಮತ್ತು ಮೊನ್ನೆ ಸ್ಕಾಲರ್ಶಿಪ್ನಲ್ಲಿ ಎಕ್ಸಾಂಪಲ್ಲಿ 20 ಜನ ಮತ್ತು ಇದರಲ್ಲಿ 10 ಜನ ಅಂದರೆ 65 + 20 85 + 10 95 ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಯಲ್ಲಿ, ನಮ್ಮ ಅಹಿಲ್ಯಾಬಾಯಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯಲ್ಲಿ 3 ಸ್ಕೂಲ್ಗಳಲ್ಲಿ ಸೇರಿ 95 ಮೆಂಬರ್ಸು ಬಡ ವಿದ್ಯಾರ್ಥಿಗಳು ಫ್ರೀಯಾಗಿ ಎಜುಕೇಷನ್ ಅನ್ನು ಪಡಿತಾ ಇದ್ದರಿಂದ ನಮ್ಮ ಸಂಸ್ಥೆಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ. ಯಾಕಂದರೆ ಈ ಒಂದು ಸಣ್ಣ ಸಂಸ್ಥೆಯಲ್ಲಿ ನಾವು 100 ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಡ್ತೀವಪ್ಪ ಅಂದ್ರೆ ಅದೇನು ಸಣ್ಣ ಕೆಲಸ ಅಲ್ಲ. ನಮ್ಮ ಯೋಗ್ಯತೆ ಅಂದರೆ ನಮ್ಮ ಒಂದು ಸಣ್ಣ ಸಂಸ್ಥೆಗೆ, ಯಾಕಂದ್ರೆ ಈ ದೊಡ್ಡ ದೊಡ್ಡ ಸಂಸ್ಥೆಗಳು ಇದ್ದಾವ, ಅವ್ರು ಏನಾದ್ರು ಫ್ರೀ ಕೊಡ್ಬೋದು, ಸ್ಕಾಲರ್ಶಿಪ್ 1 ಕೋಟಿನೂ ಕೊಡ್ಬೋದು, ಅವರು 2 ಕೋಟಿನೂ ಕೊಡ್ಬೋದು, ಮುಂದುವರೆದ ಸಂಸ್ಥೆಗಳಿಗೆ ಎಷ್ಟಾದ್ರೂ ಕೊಡ್ಬೋದು. ಈ ಒಂದು ಸಣ್ಣ ಸಂಸ್ಥೆಯಲ್ಲಿ ನಾನು 2017ರಿಂದನೇ ಫ್ರೀ ಎಜುಕೇಷನ್ ಸ್ಟಾರ್ಟ್ ಮಾಡಿದ್ದೇನೆ. ಈಗ ಒಂದು ಎಲ್ಲ ಸಂಸ್ಥೆಗಳಿಗೆ ಸ್ಕಾಲರ್ಶಿಪ್ ಎಕ್ಸಾಮ್ ಅಂತ ಮಾಡ್ತಾ ಇದ್ದಾರೆ. ಅವರು ಯಾಕಂದ್ರೆ ದೊಡ್ಡ ಸಂಸ್ಥೆಗಳು ಏನಾದರೂ ಮಾಡಬಹುದು. ನನಗೆ ಎಷ್ಟು ಸಾಧ್ಯವೋ ಅಷ್ಟು BPL ಕಾರ್ಡ್ ಹೊಂದಿದ ಮಕ್ಕಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ, ತಂದೆ ತಾಯಿಗಳ ಮಕ್ಕಳಿಗೆ ನಮ್ಮ ಸಂಸ್ಥೆ ಯಾವಾಗಲೂ ವಿದ್ಯಾಭ್ಯಾಸ ಕೊಡಲು ಸಿದ್ಧವಾಗಿದೆ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಒಂದಾಗಿದೆ, ನಮ್ಮ ಸಂಸ್ಥೆಯಲ್ಲಿ ಓದುತ್ತಿರುವಂಥ ಮಕ್ಕಳು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೆಯ ರಿಸಲ್ಟನ್ನು ತೆಗೆದಿದ್ದಾರೆ. ಸಂಸ್ಥೆ ಅವರಿಗೆ ಶುಭ ಸಂದೇಶವನ್ನು ತಿಳಿಸುತ್ತಾ, ಇವತ್ತು ನಮ್ಮ ಕಾಲೇಜಿನಲ್ಲಿ ಸೈನ್ಸ್ನಲ್ಲಿ ಶರಣಬಸ್ಸು ವಣಿಕೆಹಾಳ್ ಅಂತೇಳಿ ವಿದ್ಯಾರ್ಥಿ 561 ಮಾರ್ಕ್ಸ್ಗಳನ್ನು ತೆಗೆದು ನಮ್ಮ ಕಾಲೇಜಿಗೆ ಟಾಪ್ 94% ಮಾಡಿದ್ದಾರೆ. ಅದೇ ರೀತಿ ಐಶ್ವರ್ಯ ಪೂಜಾರಿ ಅಂತೇಳಿ 560 ಅಂಕಗಳನ್ನು ಪಡೆದು 2ನೇ ರ್ಯಾಂಕ್ ಬಂದಿದ್ದಾರೆ. ಮತ್ತು ಸಾನಿಕ್ ಜಾಲಿಯಾ 557 93% 1, 2, 3 ವಿದ್ಯಾರ್ಥಿಗಳು ಟಾಪ್ನಲ್ಲಿ ಬಂದಿದ್ದಾರೆ. ಮತ್ತು ಕಾಮರ್ಸ್ನಲ್ಲಿ ಕಾವ್ಯಶ್ರೀ ಬಿರಾದಾರ್ ಅಂತೇಳಿ 564 ಅಂಕಗಳನ್ನು ಪಡೆದು 94% ಈ ಒಂದು ಕಾಮರ್ಸ್ನಲ್ಲಿ ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತು ನಮ್ಮ ಕಾಲೇಜಿನಲ್ಲಿ 257 ವಿದ್ಯಾರ್ಥಿಗಳು ಎಕ್ಸಾಮ್ ಸೈನ್ಸ್ನಲ್ಲಿ ಕುಂತಿದ್ದರು. ಅದರಲ್ಲಿ 38 ಜನ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾರೆ. ಎಷ್ಟು? 115 ಫಸ್ಟ್ ಕ್ಲಾಸು, 65 ಜನ ಡಿಸ್ಟಿಂಕ್ಷನ್ನು ಇಷ್ಟು ಪಾಸ್ ಮಾಡಿ 87% ರಿಸಲ್ಟ್ ಆಗಿದೆ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.